ಜಗತ್ತಲ್ಲಿ ಏನೇ ಸುಳ್ಳಾದರೂ ಆದರೆ ತಾಯಿ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಏನೇ ಮಾಡೋದು ತನ್ನ ಮಕ್ಕಳಿಗೋಸ್ಕರನೇ ಮಾಡ್ತಾಳೆ ಹೊರತು ಇನ್ನೀಗ ಯಾರಿಗೋಸ್ಕರನೂ ಅಲ್ಲ. ದೇವ್ರಿಗಿಂತ ದೊಡ್ಡವರು ಅಂತ ಯಾರಾದರೂ ಇದ್ದರೆ ಅದು ತಾಯಿ ಮಾತ್ರ. ಯಾಕಂದರೆ ದೇವರು ಕಷ್ಟ ಸುಖ ಅನ್ನೋದನ್ನ ಕೊಡ್ತಾಳೆ, ಆದರೆ ತಾಯಿ ಮಕ್ಕಳಿಗೆ ಕೇವಲ ಸುಖ ಮಾತ್ರ ಕೊಡ್ತಾಳೆ. ಮಕ್ಕಳಿಗೇನಿಷ್ಟ ಅಂತ ಬಾಯ್ಬಿಟ್ಟು ಹೇಳದೆ ಹೋದ್ರು ಅವ್ರಿಗೇನು ಬೇಕು ಅಂತ ತಿಳ್ಕೊಳ್ಳೋ ಏಕೈಕ ಜೀವಿ ಅದು ತಾಯಿ. ಒಬ್ಬ ತಾಯಿ ಅವಳ ಜೀವನದಲ್ಲಿ ಎಲ್ಲ ಸ್ಥಾನನೂ ತುಂಬ್ತಾಳೆ, ಆದರೆ ಅವಳ ಸ್ಥಾನನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವೆಷ್ಟೇ ನೋವು ಕೊಟ್ಟರು ಮತ್ತೆ ಮತ್ತೆ ಅಷ್ಟೇ ಪ್ರೀತಿ ಮಾಡೋ ಏಕೈಕ ಜೀವಿ ಅದು ತಾಯಿ. ಗರ್ಭದಲ್ಲಿ ಮಗು ಅವಳಿಗೆ ಗೊತ್ತಿದ್ರು ಕೂಡ ಆ ಮಗು ಹೊರಗೆ ಬಂದಮೇಲೆ ಅಪ್ಕೊಂಡು ಮುದ್ದಾಡೋ ಏಕೈಕ ಜೀವ ತಾಯಿ. ಇಡೀ ಪ್ರಪಂಚದಲ್ಲಿ ಅಮೂಲ್ಯವಾದ ಜೀವಕ್ಕೆ ಚುನಾವಣೆ ಆಯಿತು ಅಂತ ಇಟ್ಕೊಳ್ಳಿ, ಆ ತಾಯಿ ವಿರುದ್ಧ ಯಾರೇ ಗೆದ್ದರೂ ಕೂಡ ಅದು ತಾಯಿ ಮುಖದಲ್ಲಿ ಮಕ್ಕಳು ತರಿಸೋ ನಗು. ಆ ನಗುನ ನನ್ನ ನಾದಿರು ನನ್ನ ಅತ್ತೆಗೆ ಹಂಚಲಿ ಅನ್ನೋದೇ ನನ್ನ ಆಸೆ. ನಾನು ಇದುವರೆಗೂ ಹೇಳಿದ ಕಥೆಗೆ ನಾಯಕಿನೇ ನಿಮ್ಮಮ್ಮ. ಅವರು ದುರಂತ ನಾಯಕಿ ಆಗಬಾರ್ದು. ಮಕ್ಕಳಿಗೋಸ್ಕರ ತನ್ನ ಜೀವನ ಸೀರೆ ಸೆರಗಲ್ಲಿ ಗಂಟು ಹಾಕೊಂಡು ಕಾಯ್ತಿದ್ದಾರೆ. ಇನ್ನೂ ಏನು ನೋಡ್ತಿದ್ದೀರ? ಹೋಗಿ. ಸಾರಿ ಅಮ್ಮ, ನಮ್ಮನ್ನು ಕ್ಷಮಿಸ್ಬೇಡಿ. ನಿಮ್ಮ ಬಗ್ಗೆ ಅದಕ್ಕೆ ಹೇಳಿದ ಮೇಲೆ ಗೊತ್ತಾಗಿರೋದು. ಇದುವರೆಗೂ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬೇಡು ಅಮ್ಮ. ನಾನು ಕ್ಷಮಿಸ್ಬಿಡಮ್ಮ. ನೀನು ಮನೆಗೆ ಬಂದಾಗ ಅಣ್ಣನ ಮನಸ್ಸಲ್ಲಿ ಏನಿತ್ತೋ ಅದನ್ನು ನಿನಗೆ ಹೇಳ್ತಾ ಹೋದೆ.